ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 14ನೇ ಪ್ರಶ್ನೆ, ಭರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ. ಪ್ರಾಗೈತಿಹಾಸಿಕ ಕಾಲವನ್ನು ಚರಿತ್ರೆಯ ಪೂರ್ವ ಕಾಲ ಎಂದು ಕರೆಯಲಾಗಿದೆ. ಏಕೆ? ಪ್ರಾಗೈತಿಹಾಸಿಕ ಕಾಲ, ಓಕೆ, ಈ ಕಾಲ ಎಂದ್ರೆ ಏನು? ಮಾನವ ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲವನ್ನ ಪ್ರಾಗೈತಿಹಾಸಿಕ ಕಾಲ ಎಂದು ಕರೆಯಲಾಗಿದೆ. ಯಾವ ಕಾಲ ಮಕ್ಕಳೇ? ಮಾನವನು ಲೇಖನವನ್ನ ಕಂಡುಹಿಡಿಯುವುದಕ್ಕಿಂತ ಮೊದಲಿನ ಕಾಲ. ಈ ಅವಧಿಯಲ್ಲಿ ಬರವಣಿಗೆ, ಲಿಪಿ, ಭಾಷೆ ಬೆಳವಣಿಗೆ ಇರಲಿಲ್ಲ. ಈ ಅವಧಿಯಲ್ಲಿನ ಭಾಷೆಯ ಬೆಳವಣಿಗೆ ಹಾಗೂ ಲಿಪಿಯ ಬಳಕೆಯ ಬಗ್ಗೆ ನಮಗೆ ಯಾವುದೇ ರೀತಿಯ ಆಧಾರಗಳು ಸಿಕ್ಕಿಲ್ಲ. ಈ ರೀತಿ ಯಾವುದೇ ಆಧಾರ ಸಿಗದೆ ಇರುವುದರಿಂದ ಈ ಒಂದು ಕಾಲವನ್ನ ಚರಿತ್ರೆಯ ಪೂರ್ವ ಕಾಲ, ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತ ಹೇಳ್ತಾರೆ. ಚರಿತ್ರೆಯ ಪೂರ್ವ ಕಾಲ ಅಂತ ಕರೀತಾರೆ ಮಕ್ಕಳು. ಓಕೆನಾ? ಯಾಕೆ ಚರಿತ್ರೆ ಪೂರ್ವ ಕಾಲ? ಆ ಚರಿತ್ರೆಯ ಬಗ್ಗೆ ನಮಗೆ ತಿಳಿದಿಲ್ಲ. ಅಲ್ಲಿನ ಆಗಿನ ಕಾಲದ ಭಾಷೆ, ಲಿಪಿಯ ಬಗ್ಗೆ ಯಾವುದೇ ರೀತಿಯ ಆಧಾರಗಳು ನಮಗೆ ಸಿಕ್ಕಿಲ್ಲ. ಆದ್ದರಿಂದ ಇದನ್ನ ಚರಿತ್ರೆಯ ಪೂರ್ವ ಕಾಲ ಅಂತ ಕರೆಯಲಾಗಿದೆ. ಥ್ಯಾಂಕ್ ಯು.